ಇಲ್ಲಿ ನಮ್ಮ ಜೊತೆ ಯಾರಿದ್ದಾರೆ ನೋಡಿ. ನಮಸ್ಕಾರ ಕರ್ನಾಟಕ. ನಮಸ್ಕಾರ ಕರ್ನಾಟಕ. ಸೊ ಹಾರ್ಡ್ಲಿ ಇನ್ನೊಂದು ವೀಕ್ ಇದೆ ಗೈಸ್ ವೆಡ್ಡಿಂಗಿಗೆ. ತುಂಬ ಭಯ ಆಗ್ತಿದೆ. ಆ್ಯಂಡ್ ನಾನು ನಿಮಗೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಾ? ಮೈ ಗಾಡ್. ಓಕೆ, ಈ ಫೇವ್ರೇಟ್ ಕಾರ್ ಇದು. ಕಲರ್ ಚೆನ್ನಾಗಿದೆ ಬಟ್ ಸ್ವಲ್ಪ ಟೈಟ್ ಆಗ್ತದೆ. ಇಬ್ರಿಗೂ ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲ, ಇನ್ನೊಂದು 10 ನಿಮಿಷ ಅವರು ನಮಗೆ ಬೈದ್ಬಿಟ್ಟು ಕಳಿಸ್ತಾರೆ, ಅವರೇನೆ ಆಚೆ ಹಾಕ್ತಾರೆ ನಮಗೆ. ಆ್ಯಂಡ್ ಇವತ್ತು RCB ಮ್ಯಾಚ್ ಇದೆ, ನೀವು ನೋಡ್ಬೋದು. ನಾವು ಮ್ಯಾಚ್ ನೋಡ್ಕೊಂಡು ಹೋಗ್ತಾ ಇದೀವಿ. ಸಕ್ಕತ್ತಾಗೋಯ್ತು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಡ್ಡಿಂಗ್ ಸೀರೀಸ್ ಎಲ್ಲ ಯಾವ ಥರ ಬರ್ತಿದೆ, ಹೋಪ್ಫುಲಿ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಎಲ್ಲ ವ್ಲಾಗ್ಸು. ಸೊ ಇವತ್ತು ಮತ್ತೊಂದು ಶಾಪಿಂಗ್ ವ್ಲಾಗ್. ಇವತ್ತು ನಮ್ಮ ನಂದು ಅವರು ಕಮರ್ಷಿಯಲ್ ಸ್ಟ್ರೀಟ್ ಹೋಗೋಣ ಅಂತಂದ್ರು. ಸ್ವಲ್ಪ ಐಟಮ್ಸ್ಗಳೆಲ್ಲ ತೊಗೊಬೇಕಂತೆ. ಹಾಗೆ ನಂದು ಸ್ವಲ್ಪ ಕೆಲವೊಂದು ಏನು ಡ್ರೆಸ್ ಶಾಪಿಂಗ್ ಅಂದರೆ ಬಟ್ಟೆ ಶಾಪಿಂಗ್ದೆಲ್ಲೂ ಪೆಂಡಿಂಗ್ ಇತ್ತು. ಅದೇ ಮೇನ್ ಐಟಮ್ಸ್ ಏನಿದೆ ಅದೆಲ್ಲ ತೊಗೊಂಡಾಯಿತು. ಲೈಕ್ ಮುಹೂರ್ತಮ್ ಡ್ರೆಸ್ಸು, ರಿಸೆಪ್ಷನ್ದು ಡ್ರೆಸ್ಸು ಮತ್ತು ಎಂಗೇಜ್ಮೆಂಟ್ ಡ್ರೆಸ್ ಎಲ್ಲನೂ ತೊಗೊಂಡಾಯಿತು. ಬಟ್ ಮದುವೆದಲ್ಲಿ ಸಣ್ಣ ಪುಟ್ಟ ಶಾಸ್ತ್ರಗಳಿರುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಫಾರ್ಮಲ್ಸ್ ತೊಗೊಬೇಕಾಗಿತ್ತು. ಸೊ ಆ ಫಾರ್ಮಲ್ಸ್ ನಾನಿನ್ನೂ ತೊಗೊಂಡಿಲ್ಲ. ಸೊ ಹಾರ್ಡ್ಲಿ ಇನ್ನೊಂದು ವೀಕ್ ಇದೆ ಗೈಸ್ ವೆಡ್ಡಿಂಗಿಗೆ. ತುಂಬ ಭಯ ಆಗ್ತಿದೆ. ಆ್ಯಂಡ್ ಇಲ್ಲಿ ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ನಮ್ಮ ಹುಡುಗ ಬಾನ್ ಬೇಸ್ಡ್ ಬೈಕರ್. ಸೊ ನಮ್ಮ ಲೈಫ್ ಸ್ಟೈಲ್ ಆಡಿಯನ್ಸಿಗೆ ಆ್ಯಕ್ಚುಲಿ ನಮ್ಮ ಅಂಕಿ ಫೇಸು ಪ್ರಾಬ್ಲಿ ಹೊಸದು ಅಂತ ಅನ್ಸ್ಬೋದು. ಬಟ್ ಇನ್ನು ಮುಂದೆ ಸ್ವಲ್ಪ ನೋಡ್ತೀರಾ, ಯಾಕಂದರೆ ನನ್ನ ವೆಡ್ಡಿಂಗ್ ಬ್ಲಾಗ್ಸ್ ಎಲ್ಲ ಆಲ್ಮೋಸ್ಟ್ ನಮ್ಮ ಅಂಕಿನೇ ಶೂಟ್ ಮಾಡೋದು. ಏನಕ್ಕೆ ಸಮಾಚಾರ ಹೇಳು ನಮ್ಮ ಆಡಿಯನ್ಸ್ಗೆಲ್ಲ ಒಂದು ಹಾಯ್ ಅಂತ ಅಂದ್ಬಿಡೋದು, ನಮ್ಮ ಲೈಫ್ ಸ್ಟೈಲ್ ಆಡಿಯನ್ಸ್ಗೆ. ನಮಸ್ಕಾರ ಕರ್ನಾಟಕ. ನಮಸ್ಕಾರ ಕರ್ನಾಟಕ. ಹೆಂಗನ್ಸಿದೆ ನಿನಗೆ? ನೀನ್ ಹೇಳು, ನನ್ನ ವ್ಲಾಗ್ಸ್ ನೋಡಿದ್ರೆ, ನನ್ನ ಚೇಂಜಸ್ ನೋಡಿದ್ರೆ ಹೆಂಗನ್ಸಿದೆ? ನಗು ಬರುತ್ತೆ ಈ ಥರ ಎಲ್ಲ ವ್ಲಾಗ್ಸ್ ನೋಡಿದ್ರೆ. ಯಾಕಂದ್ರೆ ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸ್ ಜಾಸ್ತಿ ಯೂಸ್ ಟು ಆಗಿಲ್ಲ. ನಾನು ಯಾವಾಗಲೂ ಮೋಟೋ ವ್ಲಾಗ್ಸ್ ಜಾಸ್ತಿ ನೋಡೋದು. ಮೋಟೋ ವ್ಲಾಗ್ ಬಿಟ್ರೆ ಟ್ರಾವೆಲ್ ವ್ಲಾಗ್ಸ್. ಸೊ ಈ ತರ ಇಂದ ಕಂಪ್ಲೀಟ್ ಲೈಫ್ ಸ್ಟೈಲ್, ನೀವು ಪ್ರಾಪರ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಮಾಡ್ತಾ ಇದ್ದೀರಾ. ಹೂ ಶಾಸ್ತ್ರ, ಈ ಶಾಸ್ತ್ರ, ನನಗೆ ಅವೆಲ್ಲ ನೋಡೋಕೆ ನಗು ಅಂತಾರ. ಹಿಂಗೆಲ್ಲ ಮೋಹನ್ ಈ ತರ ಎಲ್ಲ ಮಾಡ್ತಿದ್ದಾರೆ ಅಂತ. ಅದೆಲ್ಲ ಒಂದು ಟೈಮ್ ಬರುತ್ತೆ, ಅಂಕಿಗೂ ಬರುತ್ತೆ. ಪ್ರಾಬ್ಲಿ ಫ್ಯೂಚರಲ್ಲಿ ಅವನು ಮಾಡ್ತಾನೆ. ಬಟ್ ಇವಾಗ ಸದ್ಯಕ್ಕೆ ಸಮಥಿಂಗ್ ನ್ಯೂ ಅಲ್ವಾ, ಅದಕ್ಕೆ ಆತನ ಅನ್ಸುತ್ತೆ. ಬಟ್ ಯಾ ಎನಿವೆ, ವೆಡ್ಡಿಂಗ್ ಇನ್ನೇನೋ ಬರ್ತಾ ಇದೆ. ನಿನ್ಗೆ ಹೆಂಗ್ ಅನ್ಸಿದೆ? ರಜಾ ಗಿಜಾ ಎಲ್ಲ ತಗೊಂಡಿದ್ಯಾ? ನಿಮ್ಗೆ ಇರೋದೇ ಹಾಲಿಡೇ, ಇಲ್ಲಿಂದ ರಜಾ ಕರೆಕ್ಟ್. ಎನಿವೆ ಹಾಲಿಡೇ, ಬಟ್ ಮುಂದೆನೆ ಎಲ್ಲ ಓಡಾಡ್ಬೇಕಲ್ಲ. ಬಂದು ಹಾಲಿಡೇ ಇದೆ ಆ ಟೈಮಲ್ಲಿ, ಮುಂಚೆನೆ ಎಲ್ಲ ಬಂದು ಓಡಾಡ್ಬೇಕಲ್ಲ. ಅವ ಹಿಂದಿನ ಹಾಲಿಡೇ ಇದೆ, ಗೌರ್ಮೆಂಟ್ ಹಾಲಿಡೇನೇ ಇದೆ, ನ್ಯಾಷನಲ್ ಹಾಲಿಡೇ. ಹಂಗಾದ್ರೆ ನೀನ್ ಹೇಳ್ತಿರೋದು ಹಾಲಿಡೇ ಇದೆ ಅದಕ್ಕೆ ಬರ್ತೀನಿ, ನನ್ಗೋಸ್ಕರ ಏನ್ ಸ್ಪೆಷಲ್ ಆಗಿ ರಜಾ ಹಾಕಿಲ್ಲ ಅಂತ. ನಿಮ್ಗೆ ಗೊತ್ತಿಲ್ಲ ಬ್ರೋ, ನಮ್ಗೆ ಹೆಂಗಿದ್ರು ರಿಮೋಟ್ ವರ್ಕ್. ರಜಾ ಹಾಕಿದ್ರು ರಜಾ ಹಾಕಿಲ್ಲ ಅಂದ್ರೂ ಒಂದು ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಹೆಂಗಾದ್ರೂ ಮ್ಯಾನೇಜ್ ಮಾಡ್ಕೋಬಹುದು. ಓಕೆ, ಸೊ ರಜಾ ಹಾಕಿದೀನಿ, 1-2 ದಿನ ಹಾಕಿದೀನಿ. ಓಕೆ, ಇವಾಗ ನಮ್ಮ ಅಂಕಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾನೆ. ಹೇಳು, ಇನ್ನೇನು ಸಮಾಚಾರ? ಹೇಳ್ಬೇಕು ನೀವು ಫುಲ್ ಇಷ್ಟು ಒಂದೇ ಸಲ ಟ್ರಾನ್ಸಿಷನ್ ನೋಡ್ತಾ ಇದ್ದೀನಿ ಲೈಫಲ್ಲಿ. ಹಿಂಗಾಗಿದೆ. ಆಕ್ಚುಲಿ ಇವರೆಲ್ಲ ಮುಂಚೆನೆ ಹೇಳ್ತಾ ಇದ್ರು ಬಾಯ್ಸ್ ಅಂತ ನಾನು ಮರ್ತೆ ನೋಡಿ. ಅದು ನಮ್ದು ಮೋಟೋ ಲಾಗಲ್ಲಿ ಬಾಯ್ಸ್ ಅಂದಿ ಬಾಯ್ಸ್ ಇರೋದು. ಸೊ ಅದಕ್ಕೋಸ್ಕರ ಇಟ್ಸ್ ಓಕೆ, ನಮ್ಮ ಆಡಿಯನ್ಸ್ ಸ್ವಲ್ಪ ಚೇಂಜಸ್ ಎಲ್ಲ ಅಡ್ಜಸ್ಟ್ ಆಗ್ತಾರೆ. ಅದೇ ಒಂದೇ ಸಲ ನಿಮ್ ಟ್ರಾನ್ಸಿಷನ್ ಹೆಂಗೆ ಈ ಲೆವೆಲ್ಗೆ? ಅಂದ್ರೆ ಒಂದೇ ಲೆವೆಲ್ಗೆ ಅನ್ನೋದಕ್ಕಿಂತ ನನಗೆ ಸ್ಟಾರ್ಟಿಂಗ್ ಹಾಕಿದ ತಕ್ಷಣ ಲೈಕ್ ತುಂಬಾ ನಮ್ಮ ಲೈಫ್ ಸ್ಟೈಲ್ ಆಡಿಯನ್ಸ್ ಚೆನ್ನಾಗಿ ಕನೆಕ್ಟ್ ಆದ್ರು. ಅದರಿಂದ ಅವ್ರಿಗೋಸ್ಕರ ನಾನು ಜಾಸ್ತಿ ಇದೇ ವ್ಲಾಗ್ ಮಾಡ್ಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಮೋಟೋ ವ್ಲಾಗ್ನ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ಲೈಫ್ ಸ್ಟೈಲ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಲೈಫಲ್ಲೂ ಸ್ವಲ್ಪ ಚೇಂಜಸ್ ಎಲ್ಲ ಆಗ್ತಿದೆಯಾ. ಮ್ಯಾರೇಜು ಅಂದರೆ ಇದೊಂಥರ ಸ್ಪೆಷಲ್ ಒಕೇಶನ್. ಸೊ ಇದ್ರದ್ದೆಲ್ಲನೂ ಮೆಮೊರೀಸ್ ಎಲ್ಲನೂ ಕ್ಯಾಪ್ಚರ್ ಮಾಡಬೇಕು ಅಂತ. ಬಟ್ ಇದು ಹೌದು ಕರೆಕ್ಟ್, ನೀವು ಏನೇ ಹೇಳಿದ್ರು ಈ ವ್ಲಾಗ್ಸ್ ಇವೆಲ್ಲ ಸೆಕೆಂಡ್ರಿ. ಬಟ್ ಇದು ಮೆಮೊರೀಸ್ ಆಗಿ ನೀವು ಯೂಟ್ಯೂಬ್ ಕೊನೆವರೆಗೂ ಉಳ್ಕೊಳ್ಳುತ್ತಲ್ಲ. ಇವಾಗ್ಲೂ ನಮ್ದೆಲ್ಲ ಎಷ್ಟೋ ವಿಡಿಯೋಸ್ಗಳು ಅವೆಲ್ಲ ಮಾಮೂಲಿ ಎಲ್ಲೂ ಸಿಗಲ್ಲ, ಯೂಟ್ಯೂಬ್ ಅಲ್ಲಿ ಇದಾವೆಲ್ಲ. ಕರೆಕ್ಟ್, ಯೂಟ್ಯೂಬ್ ಅಲ್ಲಿ ಪಾಯಿಂಟ್ ಕರೆಕ್ಟ್. ಮತ್ತೆ ಇವತ್ತು ಏನ್ ನನಗೇನು ಕೊಡಿಸ್ತಾ ಇದ್ದೀರಾ ಗೈಸ್? ಇವ್ರು ನಾನು ಕರ್ಕೊಂಡು ಹೋಗ್ತಾ ಇರೋದು ಇವತ್ತು ನನಗೆ ಫಾರ್ಮಲ್ಸ್ ಕಂಪ್ಲೀಟ್ ಸೂಟ್ ಕೊಡಿಸ್ತಾರೆ. ರೆಡಿಯಾಗಿ ನೆಕ್ಸ್ಟ್ ಲೆವೆಲ್ ಮಿಂಚಬೇಕು ನಾನು. ಯಾರು ಇವರು ಮೋಹನ್ ಜೈನ್ಗಿಂತ ಚೆನ್ನಾಗಿದಲ್ಲ ಅನ್ಬೇಕಲ್ಲ. ಅಂತಾರೆ ಮಿಂಚ್ತಾನೆ. ಸೊ ಇವಾಗ ಸದ್ಯಕ್ಕೆ ಹೋಗೋಣ ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ಗೆ. ಇವಾಗ ನಂದುನ ಪಿಕ್ ಮಾಡಬೇಕು. ಕೋರ್ಮಂಗ್ಲ ಹೋಗಿ ನಂದುನ ಪಿಕ್ ಮಾಡ್ಕೊಂಡು ಅಲ್ಲಿ ಹೋಗೋಣ. ಆಕ್ಚುಲಿ ಅಂಕಿನೂ ಫಾರ್ಮಲ್ಸ್ ಎಲ್ಲ ತಗೋಬೇಕು ಅಂತ ಅಂತಿದ್ದ. ಅಲ್ಲೋದ್ಮೇಲೆ ನೋಡೋಣ ಡ್ರೆಸ್ ಎಲ್ಲ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಮೇಡಮ್ ಅವ್ರದ್ದು ಐಟಮ್ಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ನಮ್ದೆಲ್ಲ ನನಗೆ ಗೊತ್ತು ಲೈಕ್ ಸ್ಪೆಸಿಫಿಕ್ಲಿ ಯಾವ ಬ್ರ್ಯಾಂಡ್ ತಗೋಬೇಕು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಇವಾಗ ಒಂದು ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ವ್ಲಾಗ್ನ ನೋಡ್ತೀರಾ. ನೀವು ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದೇ ಅಲ್ಲ? ಐ ಥಿಂಕ್ ನಾವು ನಾರ್ಮಲಿ ಅಲ್ಲಿಗೆಲ್ಲ ಹೋಗಲ್ಲ. ಇವಳು ಹೋಗ್ತಾಳೆ, ನಂದು ಹೋಗ್ತಾಳೆ. ನಂದು ಹೋಗಲ್ಲ. ಲೈಕ್ ಹುಡುಗಿರಿಗೆಲ್ಲ ಮೆಜಾರಿಟಿ ಅಲ್ಲೇನೆ ಅಲ್ವಾ ಚೆನ್ನಾಗಿರೋದು ಸಿಗೋದು. ಒಂದೇ ಆಕ್ಚುಲಿ ಬ್ರೋ ಅಲ್ಲಿ ನಿಮಗೆ ಎಲ್ಲಾ ತರ ಸಿಗುತ್ತೆ. ನಾನೊಂದು ಫ್ರೆಂಡ್ ಇಂದು ಮದುವೆ ಟೈಮಲ್ಲೂ ಅಲ್ಲಿ ಸೂಟು ಅದು ಇದು ತರಕ್ಕೆಲ್ಲ ಹೋಗಿದ್ನಲ್ಲ, ನಿಮ್ಗೆ ಎಲ್ಲಾ ಬ್ರ್ಯಾಂಡ್ ಸಿಗುತ್ತೆ ಅಲ್ಲಿ. ಬಟ್ ಏನಂದ್ರೆ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ, ಪಾರ್ಕಿಂಗ್ ಇರಲ್ಲ. ಸೊ ಈ ತರ ಅಲ್ಲಿ ಸ್ವಲ್ಪ ಸಿಟಿ ಸೆಂಟ್ರಲ್ ಇರೋದ್ರಿಂದ ಅದೊಂದು ಕಷ್ಟ. ಅದ್ಬಿಟ್ರೆ ಎಲ್ಲ ಓಕೆ. ನಾನು ಅರ್ಧ ಆಕ್ಚುಲಿ ಕಮರ್ಷಿಯಲ್ಸ್ ಹೋಗದೆ ಇರೋ ರೀಸನ್ ಈ ಟ್ರಾಫಿಕ್ ಮತ್ತೆ ತುಂಬಾ ಕ್ರೌಡೆಡ್ ಪ್ಲೇಸ್. ಅದಕ್ಕೋಸ್ಕರ ನಾನು ಹೋಗಲ್ಲ. ಬಟ್ ಎನಿವೆ ಇವಾಗ ಅಲ್ಲಿಗೆ ಹೋಗ್ಬೇಕು, ಟ್ರಾಫಿಕ್ ಬೇರೆ ಜಾಸ್ತಿ ಇದೆ.
ಇಲ್ಲಿ ಹೋಗೋಷ್ಟರಲ್ಲಿ ಮೋಸ್ಟ್ಲಿ ಇನ್ನು 1 hour ಆಗ್ಬೋದೇನೋ. ಓಕೆ, ಇವಾಗ ಸದ್ಯಕ್ಕೆ ಕೋರ್ಮಂಗ್ಲ ಹೋಗಿ ಮೇಡಮ್ನ ಪಿಕ್ ಮಾಡಿಕೊಂಡು ಅಲ್ಲಿಗೆ ಹೋಗೋಣ. ಡೈರೆಕ್ಟಾಗಿ ಅಲ್ಲಿ ಸಿಗ್ತೀನಿ. ಸೊ ನಮ್ಮ ಚಾನಲ್ಗೆ ಯಾರು ಹೊಸಬ್ರಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆದಷ್ಟು ಬೇಗ 50K ರೀಚ್ ಆಗಬೇಕು. ಮದುವೆಗಿಂತ ಮುಂಚೆ 50K ರೀಚ್ ಆಗಬೇಕು ಗೈಸ್. ಆ್ಯಕ್ಚುಲಿ 50K ಒಂದು ಮೈಲ್ ಸ್ಟೋನ್. ಯಾ ಕರೆಕ್ಟ್. ಓಕೆ, ಲೆಟ್ಸ್ ನಮ್ಮ ಆಡಿಯನ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಮಾಡ್ತಾರೆ. ಕಮೆಂಟ್, ಶೇರ್. ಸುಮಾರು ಜನ ಏನ್ ಗೊತ್ತಾ ಬ್ರೋ, ನೀವು ಇನ್ನೊಂದು ನೋಡಿ, ವ್ಲಾಗ್ ನೋಡ್ತಾ ಇರ್ತಾರೆ, ಸಬ್ಸ್ಕ್ರೈಬ್ ಅನ್ನೋ ಬಟನ್ ಹೊಡೆದಿರಲ್ಲ. ಡೆಲ್ಲಿ ನೋಡ್ತಾ ಇರ್ತಾರೆ ನಿಮ್ ವ್ಲಾಗ್ ನ, ಸಬ್ಸ್ಕ್ರೈಬ್ ಹೊಡೆದಿರಲ್ಲ. ಅವ್ರಿಗೆ ಹೇಳಿ. ಆಕ್ಚುಲಿ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತದೆ, ತುಂಬಾ ಜನ ಕಮೆಂಟ್ಸ್ ಆಗ್ತಾ ಇರ, ಲೈಕ್ಸ್ ಚೆನ್ನಾಗಿ ಬರ್ತದೆ. ಬಟ್ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಡಿ. ಸೊ ಅದು ಕಂಪ್ಲೀಟ್ಲಿ ಫ್ರೀ ಗೈಸ್. ನೀವೇನು ದುಡ್ಡು ಪೇ ಮಾಡ್ಬೇಕಿಲ್ಲ, ಏನೂ ಇಲ್ಲ. ಆಮೇಲೆ ಯಾವಾಗ ಬೇಕಾದ್ರೂ ನೀವು ಆ ಥರ ಏನಾದ್ರು ವ್ಲಾಗ್ಸ್ ಇಷ್ಟ ಆಗಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ಕೋಬಹುದು. ಇಲ್ಲ, ಕ್ಯಾನ್ಸಲ್ ಎಲ್ಲ ಮಾಡ್ಕೊಳ್ಳಿ, ಆ ಆಪ್ಷನ್ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ, ಇದ್ದಾಗೆಲ್ಲ ನೋಡಿ ಸಾಕು. ನೋಟಿಫಿಕೇಶನ್ ಆನ್ ಮಾಡಬೇಕು ಅಂತ ಏನಿಲ್ಲ, ಬಟ್ ಆನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ಎಸ್, ಓಕೆ, ಸರಿ ಬನ್ನಿ ಹೋಗೋಣ. ಲೆಟ್ಸ್ ಗೋ. ಮೇಡಮ್ ಬಂದ್ರು. ಎಸ್, ಹಾಯ್ ಅಂಕಿತ್. ಹಾಯ್ ಅಕ್ಕ. ಹಲೋ, ವೆಲ್ಕಮ್. ಬಾ ಒಳಗಡೆ, ಹತ್ತು ಕೂತ್ಕೋ. ಏನ್ ಮೇಡಮ್ ಸಮಾಚಾರ? ನೀವ್ ಹೇಳ್ಬೇಕು, ಏನ್ ಸಮಾಚಾರ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರಾ ಇವತ್ತು? ಇವತ್ತು ನೀವು ನಮಗೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾನ್ ನಿಮಗೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಾ? ಎಸ್. ಓ ಮೈ ಗಾಡ್. ಓಕೆ, ಇವಾಗ ಹೊಡೋಣ ಬೇಗ. ಕಮರ್ಷಿಯಲ್ಸ್ಗೆ ನಾವು ಎಷ್ಟು ಬೇಗ ಹೋಗ್ತಾ ಇದೀವಿ ಅಂದ್ರೆ ಆಕ್ಚುಲಿ ಲೇಟ್ ಆಯ್ತಲ್ಲ. ಎಷ್ಟು ಇವಾಗ 7:15. ಸೊ ಬೇಗ ಶಾಪಿಂಗ್ ಹೋಗೋಣ, ತುಂಬಾ ಲೇಟ್ ಆಗ್ತಾ ಇದೆ. ಇಟ್ಸ್ ಆಲ್ರೆಡಿ 7:30. ಎಸ್, ಲೆಟ್ಸ್ ಶಾಪ್. ಓಕೆ, ಲೆಟ್ಸ್ ಗೋ. ಸೊ ಫೈನಲಿ ಕಮರ್ಷಿಯಲ್ ಸಿಟಿಗೆ ಹೊರಟಾಯ್ತು. ಆ್ಯಂಡ್ ಲಿಟ್ರಲಿ ನಮ್ಮದು ತುಂಬ ದಿವಸದಿಂದ ಪ್ಲಾನ್ ಇತ್ತು ಹೋಗಬೇಕು. ಬಟ್ ಇನ್ವಿಟೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನಿಂದ ತುಂಬಾನೇ ಬಿಸಿ ಆಗಿದ್ವಿ. ಆ್ಯಂಡ್ ಮೋನ ಇನ್ನ ಬಟ್ಟೆ ತೊಗೊಂಡಿಲ್ಲ ಅಂತ ಇದ್ದೇನೆ. ನೀನೇನೇನು ಶಾಪಿಂಗ್ ಮಾಡಬೇಕು? ಬಟ್ಟೆ ಅಂದ್ರೆ ಮೇನ್ ಎಲ್ಲನೂ ಆಗಿದೆ. ಇವಾಗ ಫಾರ್ಮಲ್ಸ್ಗಳು ತೊಗೊಬೇಕು, ಈ ಸಣ್ಣ ಪುಟ್ಟ ಶಾಸ್ತ್ರಕ್ಕೆ. ಮತ್ತೆ ನಾವು ಚೌಟ್ರಿಗೆ ಎಂಟ್ರ್ ಆದಾಗ, ಮತ್ತೆ ಮಧ್ಯದಲ್ಲಿ ನಮಗೆ ಚಪ್ರ ಶಾಸ್ತ್ರ ಇದೆಲ್ಲ ಇದೆಯಲ್ಲ, ಮತ್ತೆ ಅಲ್ಲಿಂದ ಮನೆಗೆ ಹೋಗೋದು. ಅದಕ್ಕೊಂದಷ್ಟು 4-5 ಜೊತೆ ತಗೋಬೇಕು. ಸ್ವಲ್ಪ ರಿಚುವಲ್ಸ್ಗೆಲ್ಲ ಒಂದು ಫಾರ್ಮಲ್ಸ್ ತಗೋಬೇಕಂತ ಇದ್ದೇನೆ. ಅಂಡ್ ನಾನ್ ಕೂಡ ಬ್ರೈಡಲ್ ಫುಟ್ವೇರ್ ಏನಿದೆ ಅದು ತಗೋಬೇಕು. ಎಸ್, ಅಂಡ್ ಸ್ವಲ್ಪ ನೋಡ್ಬೇಕು, ಏನಾದ್ರು ಆಕ್ಸೆಸರೀಸ್ ಚೆನ್ನಾಗಿದ್ರೆ ತಗೋತೀನಿ. ಜಾಸ್ತಿ ಏನು ನನಗೇನೋ ಅಟ್ಲೀಸ್ಟ್ ಕಮರ್ಷಿಯಲ್ಸ್ ಅಲ್ಲಿ ನಾನೇನು ಜಾಸ್ತಿ ಪರ್ಚೇಸ್ ಮಾಡಲ್ಲ. ಬಟ್ ಸ್ಟಿಲ್ ನಾನು ಮೋನಿಗೆ ಕಂಪನಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಹೌದು, ಕಂಪನಿ ಕೊಡ್ಬೇಡ, ಪರವಾಗಿಲ್ಲ. ನೀನ್ ಏನಾದ್ರು ಶಾಪಿಂಗ್ ಮಾಡ್ಸಿದ್ರೆ ನಾನು ಜೋರ್ದಾರಾಗಿ ಮಾಡ್ತೀನಿ. ಅದು ಗೊತ್ತು, ಅದು ಅವ್ರಿಗೂ ಗೊತ್ತು. ನಾನ್ ಮಾಡ್ಸಿದ್ರೆ ಜೋರ್ದಾರಾಗಿ ಮಾಡ್ತಾರೆ ಮೇಡಮ್ ಶಾಪಿಂಗ್. ಸೊ ತುಂಬಾ ಜನ ಅಂಡ್ ಆಲ್ಸೋ ತುಂಬಾ ಜನ ನಮ್ಗೆ ಮದ್ವೆ ಡೇಟ್ ರಿವೀಲ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಮದ್ವೆ ಡೇಟ್ ರಿವೀಲ್ ಮಾಡೋದಕ್ಕೆ ಗೊತ್ತಿಲ್ಲ ಆಗುತ್ತೋ ಇಲ್ವೋ, ಬಿಕಾಸ್ ಆಬ್ವಿಯಸ್ಲಿ ಸ್ವಲ್ಪ ಪ್ರೈವಸಿ ಅಂತ ಇರುತ್ತಲ್ಲ. ಪ್ರೈವಸಿ ಅನ್ನೋದಕ್ಕಿಂತ ಗೈಸ್ ಆಕ್ಚುಲಿ ಏನ್ ಗೊತ್ತಾ, ಒಂದ್ ಅರ್ಥ ಮಾಡ್ಕೊಳ್ಳಿ. ಎಷ್ಟೊಂದ್ ಜನ ನಾವು ತುಂಬಾ ಲಿಮಿಟೆಡ್ ಮೆಂಬರ್ಸ್ ನ ಕರೀತಾ ಇರೋದು. ಹೌದು. ಇನ್ನೊಂದೇನೆ ಡೇಟ್ ರಿವೀಲ್ ಮಾಡ್ಬೋದು, ಬಟ್ ಡೇಟ್ ಮತ್ತೆ ಲೊಕೇಶನ್ ಎಲ್ಲ ರಿವೀಲ್ ಮಾಡ್ಬಿಟ್ರೆ ಲೈಕ್ ತುಂಬಾ ಜನ ಎಲ್ಲಾನು ಬರ್ತಾರೆ. ಲೈಕ್ ನಮ್ಮನ್ನ ಇಷ್ಟಪಡೋರು ತುಂಬಾ ಜನ ಇರ್ತಾರೆ, ಬಟ್ ಅವ್ರಿಗೂ ಬೇಜಾರಾಗಬಾರ್ದಲ್ವಾ. ಅದಕ್ಕೋಸ್ಕರ ನಾವೇನು ಅಷ್ಟೊಂದು ರಿವೀಲ್ ಮಾಡ್ತಾ ಇಲ್ಲ. ಬಟ್ ಎನಿವೇ ನಾವು ಹೇಳ್ತೀವಿ ನಿಮ್ಗೆ. ಸೊ ನಾವು ಮನೇಲಿ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಬಿಟ್ಟು ನಿಮ್ಗೆ ತಿಳಿಸೋ ಟ್ರೈ ಮಾಡ್ತೀವಿ. ಆಲ್ಸೋ ನಿಮ್ಗೆ ಮದ್ವೆ ಪ್ರತಿ ಒಂದು ಕಾಂಟೆಂಟ್ ನಾವು ಕವರ್ ಮಾಡೋ ಟ್ರೈ ಮಾಡ್ತೀವಿ. ಅಂಡ್ ಇಮಿಡಿಯೇಟ್ ಆಗಿ ಲೈಕ್ ತುಂಬಾ ಬೇಗ ಬ್ಲಾಗ್ಸ್ ಆಗ್ತಾ ಇದೀವಿ. ಸೊ ಕೊಡ್ತಾ ಇದೀವಿ. ಆಕ್ಚುಲಿ ಆಲ್ರೆಡಿ ಇದೆಲ್ಲ ಜಸ್ಟ್ ಲೈಕ್ ಇವತ್ತು ಬ್ಲಾಗ್ ಮಾಡಿ ನಾಳೆನೆ ಹಾಕ್ತಾ ಇರೋದು, ಆ ತರನೇ ಮಾಡ್ತಾ ಇದೀವಿ. ಸೊ ಯಾವ್ದೇ ತರದ ಡಿಲೇ ಇಲ್ಲ. ಸೊ ಪ್ಲೀಸ್ ಎಂಜಾಯ್ ದ ಬ್ಲಾಗ್ಸ್. ಏನೇನು ಕಾಂಟೆಂಟ್ಸ್ ಬರ್ತಾ ಇದೆ 3 ಚಾನಲ್ ಅಲ್ಲಿ ಕೂಡ ಎಂಜಾಯ್ ಮಾಡಿ. ಸೊ ರೀಚ್ ಆಗೋಣ. ನೋಡ್ಬೋದು ಸಖತ್ ಟ್ರಾಫಿಕ್ ಇದೆ. ಸೊ ಫೈನಲಿ ನಮಗೆ ಪಾರ್ಕಿಂಗ್ ಸಿಕ್ಕಿದೆ ಇಲ್ಲಿ. ಓಕೆ, ಸೊ ಫೈನಲಿ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಬಂದ್ವಿ. ಆಕ್ಚುಲಿ ಇವತ್ತು ವೀಕೆಂಡ್ ಬೇರೆ ಅಲ್ಲ, ಅಂದ್ರೆ ಫ್ರೈಡೇ ಈವ್ನಿಂಗು. ಸೊ ಮುಂದೆ ಎಲ್ಲೂ ಪಾರ್ಕಿಂಗ್ ಸಿಗಲ್ಲ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿ ಪಾರ್ಕಿಂಗ್ ಸಿಕ್ತೋ ಅಲ್ಲಿ ಲೆಫ್ಟ್ ಸೈಡ್ ಹಾಕೊಂಡ್ಬಿಟ್ಟೆ. ಮುಂದೆ ಬಂದ್ಮೇಲೆ ನೋಡಿದ್ರೆ ಗೊತ್ತಾಯ್ತು ಇಲ್ಲಿ ಬೇಜಾನ್ ಪಾರ್ಕಿಂಗ್ ಅವೈಲೇಬಲ್ ಇದೆ. ಯಾಕಂದ್ರೆ ಇವತ್ತು RCB ಮ್ಯಾಚ್ ನಡೀತಾ ಇದೆ. ಎಲ್ಲರೂ ಬೇರೆ ಲೈವ್ ಸ್ಕ್ರೀನಿಂಗ್ ಎಲ್ಲಾನು ಹೋಗಿರ್ತಾರೆ. ಏನ್ ಸಮಾಚಾರ? ಏನ್ ತಗೊಡ್ತೀಯಾ? ನೀನ್ ಹೇಳು, ಏನೇನ್ ಬೇಕು? ಫಸ್ಟ್ ನಾನು ಹೋಗ್ಬಿಟ್ಟು ಬ್ರೈಡಲ್ ಫುಟ್ವೇರ್ ನೋಡ್ತೀನಿ, ಬಿಕಾಸ್ ಅದೆಲ್ಲ ಬೇಗ ಆಗುವಂತ ಕೆಲಸ. ಇವ್ರಿಗೆ ಸ್ವಲ್ಪ ಜಾಸ್ತಿ ಬಟ್ಟೆಗಳು ತಗೋಬೇಕು. ಸೊ ಅದಕ್ಕೇನೆ ನಾನು ಬೇಗ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದೇ ಸಲ ನ್ಯೂ ಶಾಪಿಂಗ್ ಹೋಗ್ಬಿಡೋದು. ಓಕೆ. ಆಮೇಲೆ ನಮ್ಮ ಅಂಕಿನ್ ಕೇಳ್ತಾ ಇದ್ಲು ಮೇಘಲ, ಅಂಕಿದ್ ಯಾವಾಗ ವೆಡ್ಡಿಂಗ್ ಅಂತ ಬಿಟ್ಟು. ಯಾವಾಗ ಅಂಕಿ, ಯಾವಾಗ ಆಗ್ತೀಯಾ? ಅಂಕಿದ್ಗೆ ಮದ್ವೆ ಆಗಿದ ತಕ್ಷಣ ದಗ್ ಅಂತೋಯ್ತು. ಆಗ್ಲೇ ಬೇಡ, ಹೇಳ್ತೀನಿ ಕೇಳು ಅಂಕಿ, ದಯವಿಟ್ಟು ಆಗ್ಬೇಡ. ನನ್ ಕಷ್ಟ ನನ್ಗೆ ಇರ್ಲಿ. ನೋಡಿ ಗೈಸ್, ಆಕ್ಚುಲಿ ನಾನು ಆ ಸ್ಟ್ರಗಲ್ ಟೈಮ್ ಇದೆಯಲ್ಲ ಅದನ್ನ ಜಾಸ್ತಿ ನೋಡೋದೇ ಅಂಕಿ ಅಂತ ಅನ್ಸುತ್ತೆ. ಗೊತ್ತಾ? ತೋರಿಸಿ ಸ್ಟ್ರಗಲ್ ನಡಿ. ಆಲ್ರೆಡಿ ತೋರಿಸಿದ್ಯಾ ಬಿಡು. ಯಾಕಂದ್ರೆ ಅಂಕಿ ನಾನು ಆಲ್ಮೋಸ್ಟ್ 1 ಮಂತ್ ಜೊತೆಲೇನೆ ಇದ್ವಿ. ಯಾವಾಗ ಗೊತ್ತಾ, ಸ್ಪಿತಿ ಹೋಗ್ಬೇಕಾದ್ರೆ. ಸೊ ಸ್ಪಿತಿ ರೈಡಲ್ಲಿ ನಾನು ಏನು ಜೊತೆಲಿ ಇರ್ಬೇಕಾದ್ರೆ ಎಲ್ಲನೂ ಮೇಡಮ್ ಕಾಲ್ ಮಾಡಿದಾಗ ಎಲ್ಲನೂ ನಮ್ಮಿಬ್ರು ಮಧ್ಯೆ ಯಾವ ಥರ ಕಾನ್ವರ್ಸೇಷನ್ ನಡೀತಾ ಇತ್ತು, ಮೇಡಮ್ ಯಾವ ಥರ ಜಗಳ ಮಾಡ್ತಿದ್ರು ನನ್ನ ಜೊತೆ.
ಪ್ರತಿಯೊಂದೂ ಪಾಪ ಅಂಕಿ ಗೊತ್ತು. ಸೊ ಅದರಿಂದ ಅವಾಗೆಲ್ಲ ಅದೆಲ್ಲ ಟೈಮಲ್ಲೂ ಒಂದು ಮೆಜಾರಿಟಿ ಟೈಮ್ ಗೊತ್ತು ನನಗೆ. ಹೌದು. ಬಟ್ ಏನಂದ್ರೆ ಲೈಕ್ ಇಬ್ರು ಬಾಂಡಿಂಗ್ ಚೆನ್ನಾಗಿದೆ ಬ್ರೋ. ಹಾಂ, ನೀವು ಎಷ್ಟೇ ಕಿತ್ತಾಡಿದ್ರು ಮತ್ತೆ ಒಂದಾಗ್ತೀರಾ. ಒಂದಾಗಲೇಬೇಕು, ಏನು ಮಾಡೋಕ್ಕಾಗಲ್ಲ, ಇವಾಗ ಬೇರೆ ಆಪ್ಷನ್ ಇಲ್ವಲ್ಲ. ಇವಾಗ ಆಪ್ಷನ್ ಇರಲಿಲ್ಲ, ಬಟ್ ನೀವು ಅವಾಗ ಆಪ್ಷನ್ ಇದ್ರೂ ನೀವು ಆ ಥರ ಏನೋ ಥಾಟ್ಸ್ ಹೋಗಲಿಲ್ಲ. ನೀವು ಮತ್ತೆ ಮತ್ತೆ ಒಂದಾಗ್ತಾನೆ ಇರ್ತೀರಾ. ಅದು ಕರೆಕ್ಟ್. ನಮಗೆ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿರಿ ಎಷ್ಟೊಂದು ಜಗಳ ಆಡ್ತಾರ ಇವರು ಅಂತ, ಬಟ್ ಅದು ಮತ್ತೊಂದಾಗ್ತೀರಾ. ಆ್ಯಕ್ಚುಲಿ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಗೈಸ್, ನಾನು ಮೇಲೆಲ್ಲ ಯಾವ ರೇಂಜ್ಗೆ ಜಗಳ ಆಡಿದ್ದೀವಿ ಅಂತಂದರೆ ಇದನ್ನೆಲ್ಲ ನಿಮಗೆ ಒಂದೊಂದೇ ಸ್ಟೋರಿ ನಮ್ಮದು ವೆಡ್ಡಿಂಗ್ ಎಲ್ಲ ಆಗಲಿ ಅದಾದಮೇಲೆ ಕುತ್ಕೊಂಡು ಒಂದೊಂದಾಗಿ ರಿವೀಲ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಇವಾಗ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಎಂಟರ್ ಆಗ್ತಾ ಇದ್ದೀವಿ. ಬೇಜಾನ್ ಟ್ರಾಫಿಕ್ ಅಂತೂ ಇದೆ. ನೋಡೋಣ, ಸದ್ಯಕ್ಕೆ ಇವಾಗ ಮೈಕ್ ಹಾಕೊಂಡಿದ್ದೀನಿ, ಎಷ್ಟು ಕೇಳಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸೊ ಡೈರೆಕ್ಟಾಗಿ ಶಾಪ್ಗೆ ಹೋಗೋಣ. ಶಾಪ್ ಆದಮೇಲೆ ತೋರಿಸ್ತೀನಿ ಏನೇನು ತೊಗೊಳ್ತೀವಿ ಅಂತ. ಮೇಘಲ, ನನಗೆ ಈ ಕಾರ್ ಗಿಫ್ಟ್ ಕೊಡು. ಎಷ್ಟು 1.5 ಸರಿ, ನಮ್ಮ ನೆಕ್ಸ್ಟ್ ಏಪ್ರಿಲಿಗೆ ತಗೊಡ್ತೀನಿ. ನಮ್ಮ ಜಾತ್ರೆ ಇದು ಇರುತ್ತೆ. ಆ್ಯಕ್ಚುಲಿ ನನ್ನ ಫೇವ್ರೇಟ್ ಕಾರ್ ಇದು. ಸರಿ, M2. ನಂಗೆ ಆ್ಯಕ್ಚುಲಿ M4 ಇಷ್ಟ. M4 ಡ್ರೀಮ್ ಕಾರ್ ತರೋದು. M4 M5 ಕಾಂಪಿಟೇಷನ್ ಕ್ರೇಜಿ ಕಾರ್ ಅದು. ಬಟ್ ನಿಮಗೆ ಅದೇ ಲೆವೆಲ್ಗೆ ಪವರ್ ಹಾಂ ಇರುತ್ತೆ ಆಲ್ಮೋಸ್ಟ್. ಅಂದರೆ ಆ್ಯಕ್ಚುಲಿ ಇಂಡಿಯನ್ ರೋಡ್ಸ್ಗಳಿಗೆಲ್ಲ ಇವಾಗ M2 ಕಾಂಪಿಟೇಷನೇ ಏನೋ ಒಂಥರ ಟಾಪ್ ಥರ ಅದು. ಇನ್ನು ನೀವು ಒಂದು ಲೆವೆಲ್ಗೆ ಇಳಿಬೇಕು ಅಂದರೆ 340 ಬೆಸ್ಟ್. ಇನ್ನು 345 ಅಂದರೆ 3 ಸೀರೀಸು. ನನಗೆ 5 ಸೀರೀಸ್ ಇಷ್ಟ. 340 ಹೊಸದು ಕಾಂಬಿನೇಷನ್ ಎರಡೂ. ಹಾಂ, ಅದೂ ಚೆನ್ನಾಗಿದೆ. ಬಟ್ 3 ಸೀರೀಸ್ ಎಲ್ಲ ಹೆಂಗೆ ಗೊತ್ತಾ, ಒಂಥರ BMW ಎಂಟ್ರ್ ಆಗ್ತಾರಲ್ಲ ಆ ಥರ ಕಾರ್ಸ್ಗಳು. ಹಾಂ, ಅದು ಆಲ್ಮೋಸ್ಟ್ 300 ಆಗೋದು. ಇವ್ರು ಇದಾರಲ್ಲ ಬ್ರೋ, ಫ್ರೆಂಡು ಗಗನ್ ಹತ್ರ ಫ್ರೆಂಡು MS ಫ್ರೆಂಡ್ ಯಾರು? ಇವ್ ಮಂಜು. ಹಾಂ, ಮಂಜು ಅವ್ರ ಹತ್ರ ಇದೆ. ಬಟ್ ಎನಿವೆ, ಫಾರ್ ಅ ಮೂಮೆಂಟ್ ಲೈಫ್ ಸ್ಟೈಲ್ ಆಗಿಂದ ಮತ್ತೆ ಆಟೋಮೋಟಿವ್ ಕಂಟೆಂಟ್ ಸ್ವಿಚ್ ಆಗಿಬಿಟ್ವಿ. ಬಿಕಾಸ್ ಮೆನ್ ಆರ್ ವೆರಿ ಸಿಂಪಲ್. ನಮಗೆ ಈ ಬೈಕ್ಸ್ ಕಾರ್ಸ್ ಅಂತಂದರೆ ಅದ್ರ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಇವಾಗ ಆ್ಯಕ್ಚುಲಿ ಈ ಶಾಪು ಲಚ್ಚು ಟೈಮಲ್ಲಿ ತೊಗೊಂಡಿದ್ದು 3.5 years ಆಯಿತು ಅನ್ಸುತ್ತೆ ಅವ್ರ ಮದುವೆಗೆ. ಕ್ಲೋಸ್ ಟು 4 years ಮುಂಚೆ ಬಂದಿದ್ದು ತೊಗೊಂಡಿದ್ವಿ. ಆ್ಯಂಡ್ ಅಲ್ಲಿ ನಮಗೆ ಯಾರು ಹೇಳಿದ್ರಲ್ಲ ಅವರೇ ಅಲ್ಲಿದ್ದಾರೆ, ನನಗಿನ್ನ ನೆನಪಿದ್ದಾರೆ ಅವರು. ಸೊ ಬನ್ನಿ ಹೋಗಿ ಚೆಕ್ಔಟ್ ಮಾಡೋಣ. ಇಲ್ಲಿಂದಾನೇ ತೊಗೊಂಡು ಹೋಗ್ಬೇಕು ಅಂತ ಇದೆ, ಬಿಕಾಸ್ ಬೇರೆ ಕಡೆ ಎಲ್ಲೂ ಬೇಗ ನೋಡೋಕ್ಕಾಗಲ್ಲ, ತುಂಬ ಟೈಮ್ ಮೀರಿಬಿಟ್ಟಿದೆ. ಓಕೆ, ಲೆಟ್ಸ್ ಗೋ. ಇದನ್ನು ಬ್ರೈಡಲ್ ಕಲೆಕ್ಷನ್ಸ್ ಬ್ರೈಡಲ್ ಕಲೆಕ್ಷನ್ಸ್. ಓಕೆ ಮೇಡಮ್, ಆ್ಯಕ್ಚುಲಿ ಸ್ಲಿಪ್ಪರ್ ಹುಡುಕ್ತಾ ಇದೀವಿ, ಎಲ್ಲೂ ಸಿಗ್ತಾ ಇಲ್ಲ. ಒಂದು 2-3 ಶಾಪ್ ಹೋದ್ವಿ. ಎಲ್ಲ ಸೈಜ್ ತುಂಬ ಲೂಸ್ ಇದೆ. ಆ್ಯಂಡ್ ಇಲ್ಲಾಂದ್ರೆ ನನಗೆ ಡಿಸೈನ್ ಓಕೆ ಅನ್ಸಿದೆ, ಇಟ್ಸ್ ನಾಟ್ ವರ್ತ್ ದ ಪ್ರೈಸ್ ಅನಿಸ್ತಾ ಇದೆ. ಓಕೆ, ಇವಾಗ ಏನು ಮಾಡೋದು? ನಾನು ಅಟ್ಲೀಸ್ಟ್ ಇಯರಿಂಗ್ಸ್ ಅದು ತೊಗೋತೀನಿ. ಸರಿ ಬಾ ನೋಡೋಣ. ಒಂದೇ ನಿಮಿಷ, ಅದು ಬೇಗ ಆಗ್ಬಿಡುತ್ತೆ. ಓಕೆ, ಫಸ್ಟ್ ಯಾವ್ದು ಬೇಗ ಆಗುತ್ತೋ ಅದನ್ನೇ ಮುಗಿಸ್ಕೊಳ್ಳೋಣ. ನೋಡಿ ಗೈಸ್, ಬೇರೆ ಟೈಮಲ್ಲೆಲ್ಲ ಕಂಪ್ಲೇಂಟ್ ಮಾಡ್ತಾಳೆ, ನಾನು ತುಂಬ ಟೈಮ್ ತೊಗೊಳ್ತೀನಿ ಹಂಗೆ ಅಂತ ಅಂದ್ಬಿಟ್ಟು. ಇವಳ್ದು ಇನ್ನೂ ಸ್ಲಿಪ್ಪರ್ ಸಿಗ್ತಾ ಇಲ್ಲ, ಇಯರಿಂಗ್ಸ್ ಇಷ್ಟೊತ್ತು ಮಾಡ್ತಾ ಇದ್ದಾಳೆ. ಆಲ್ರೆಡಿ ಬಂದು ಒಂದು ಅರ್ಧ ಗಂಟೆ ಆಯಿತು, ಇನ್ನೂ ಇವಳೇ ಹುಡುಕ್ತಾ ಇದ್ದಾಳೆ, ಒಂದು ಶಾಪ್ ಮಾಡಿಲ್ಲ. ಈ ಕಡೆ RCB ಮ್ಯಾಚ್ ನೋಡ್ತಾ ಇದ್ದೀವಿ. GT ಅವರು ಎಲ್ಲೋ ಆಡ್ತಿದ್ದಾರೆ, ಇವತ್ತು ಬಂದು ಆಡ್ತಾವ್ರು ಇವರು RCB. ಇರೋದ್ಲು ಇವಳು ಎಲ್ಲ ಮಿಸ್ ಆಗೋದ್ಲು. ಈ ಕಡೆ ಬಂದ್ಬಿಟ್ಟಿದ್ಯಾ ಮೇಡಮ್? ನೋಡಿ, ಹಿಂಗೆ ತಿರ್ಗಿ ಅಷ್ಟಲ್ಲಿ ಈ ಕಡೆ ಬಂದ್ಬಿಟ್ಟಿದ್ದಾರೆ. ಚೆನ್ನಾಗಿದೆ, ಸಗದಾಗಿದೆ. ಸೊ ನಾನಂತೂ ಏನೂ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ಇವ್ರಿಗೆ ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಂದು ಆಮೇಲೆ ಮಾಡಿ ಅಂತ ಹೇಳಿದ್ರು ನನಗೆ. ನಾನೇನು ಹೇಳಿಲ್ಲ ಗೈಸ್, ಇವಳ್ದು ಹುಡುಕಿ ಸಾಕಾಯ್ತು. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸೈಜ್ ಸಿಗ್ತಾ ಇಲ್ಲ. ಸೈಜ್ ಸಿಕ್ಕಿದ್ವಿ ತುಂಬ ಜಿಗ ಥರ ಇದೆ. ಪ್ರಾಬ್ಲಮ್ ಏನು ಅಂತಂದ್ರೆ, ಇದು ಸ್ಟ್ರೀಟ್ ಶಾಪಿಂಗ್ ಇನ್ನೂ ಸ್ವಲ್ಪ ಓಪನ್ ಆಗಿರುತ್ತೆ. ಬಟ್ ನಂದು ಡ್ರೆಸ್ಗಳೆಲ್ಲನೂ ಇವಾಗ 9 o'clock ಎಲ್ಲ ಶೋ ಇದು ಪೀಟರ್ ಇಂಗ್ಲೆಂಡ್ ಕ್ಲೋಸ್. ಪರವಾಗಿಲ್ಲ, ಇವತ್ತು ಇವ್ರಗಳ್ದೆ ಶಾಪಿಂಗ್ ಮಾಡೋಣ. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬೇಗ ಮುಗಿಸ್ಕೊಂಡು ಬರೋಣ, ಬಂದ್ಬಿಟ್ಟು ಆಮೇಲೆ ನೋಡೋಣ ಅವಾಗ ಸಿಗುತ್ತೆ. ಲೆಟ್ಸ್ ಗೋ. ಸೊ ಇವಾಗ ನೀವು ಕೇಳ್ತೀರಾ ನಾವೆಲ್ಲ ಹೋಗ್ತಾ ಇದೀವಿ ಅಂತ. ನಾವು ಪೀಟರ್ ಇಂಗ್ಲೆಂಡ್ಗೆ ಹೋಗ್ತಾ ಇದೀವಿ, ಇವ್ರಿಗೂ ಶಾಪಿಂಗ್ ಫಾರ್ಮಲ್ಸ್ ತೊಗೊಳಕ್ಕೆ. ನೋಡಿ, ನಮ್ಮ ಅಂಕಿತ ಆಗಲೇ ಫಸ್ಟ್ ಹೋಗ್ಬಿಟ್ಟ. ಲೆಟ್ಸ್ ಗೋ. ಓಕೆ, ಸೊ ಆ್ಯಕ್ಚುಲಿ ಶರ್ಟ್ಸ್ಗಳೆಲ್ಲ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದೀವಿ. ಸೊ ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೂಮುಟ್ಸು ಶಾಸ್ತ್ರಕ್ಕೂ ಪೀಟರ್ ಇಂಗ್ಲೆಂಡಲ್ಲೇ ತೊಗೊಂಡಿದ್ದು. ಅದೇ ಥರ ಪ್ಯಾಟರ್ನ್ ಇದೆ. ಅದನ್ನ ಬಿಟ್ಟರೆ ಇನ್ನೊಂದು 2 ಇಷ್ಟ ಆಯ್ತು. ಮೋನ 2 ಶರ್ಟ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಈ ಶರ್ಟ್ ಬಂದ್ಬಿಟ್ಟು ಇದು ರಾಮ ಗ್ರೀನ್ ಕಲರು. ಈ ಶರ್ಟ್ ನಮ್ಮ ಜೀಜು ಅವ್ರ ಎಂಗೇಜ್ಮೆಂಟ್ ಟೈಮಲ್ಲಿ 8 ವರ್ಷ ಮುಂಚೆ ತಗೊಂಡಿದ್ರು. ಐ ಥಿಂಕ್ ಇದೇ ಥರ, ಬಟ್ ಎಕ್ಸಾಕ್ಟ್ಲಿ ಈ ಶರ್ಟ್ ಅಲ್ಲ. ಇದೇ ಶರ್ಟ್ ಬ್ರೋ, 8 ವರ್ಷಕ್ಕೆ ತಗೊಂಡಿದ್ರು, ಮತ್ತೆ ಇಟ್ಟವ್ರಿಗೆ ಗೊತ್ತು. ಇದೇ ಶರ್ಟೇನಾ ಪಕ್ಕ? ಇದೇ ಶರ್ಟ್. ಬಟ್ ಐ ಥಿಂಕ್ ಅವ್ರು ರೇಮಂಡ್ಸ್ ಅಲ್ಲಿ ತಗೊಂಡಿದ್ರು, ಬಟ್ ಸೇಮ್. ನಿಮ್ಮ ಅಕ್ಕ ಹೇಳಿದ್ದು ಆ್ಯಕ್ಚುಲಿ ರೇಮಂಡ್ಸ್ ಅಲ್ಲಿ ತಗೊಂಡ್ರು. ಬಟ್ ಸೇಮ್, ಇಫ್ ಯು ಇಟ್ಸ್ ಓಕೆ. ಹೂ ಕೇರ್ಸ್? ಕಲರ್ಸ್ ಆಬ್ವಿಯಸ್ಲಿ ಸೇಮ್ ಇರುತ್ತೆ, ಬಟ್ ಎನಿವೆ ಇದು ಪ್ಯಾಟರ್ನಲ್ಲಿ ಇರುತ್ತೆ. ನೋಡೋಣ. ನಾವು ಅಂಕಿ ನೋಡಿ ಫಾರ್ಮಲ್ಸ್ ಹಾಕೊಂಡು ರೆಡಿ ಆಗ್ಬಿಟ್ಟವನೆ. ನೋಡಿ ಬೈ, ಇಲ್ಲಿ ನೋಡಿ, ಹೊಲ್ದು ಕೊಡ್ತಾರೆ, ಹಂಗೆ ಕೊಡ್ತಾರೆ. ಇಲ್ಲ, ಅದು ಆಲ್ಟ್ರೇಷನ್ ಮಾಡ್ತಾರೆ, ಬರೋದು ಹಂಗೇನೆ. ಅದು ಫಸ್ಟ್ ಆಫ್ ಆಲ್ ಸೈಜ್ ತಗೊಂಡಿಲ್ಲ. ಚೆನ್ನಾಗಿದೆ, ಬಟ್ ಇದೊಂದು ಸ್ವಲ್ಪ ಲೈಟ್ ರೇಟ್ ಅಂತ. ಅದೇ ಕಲರ್ ಚೇಂಜ್ ಮಾಡಿ ಸೈಜು. ಓಕೆ, ಸೊ ನಾವು ಇವಾಗ ಇದನ್ನ ಟ್ರೈ ಮಾಡೋಣ. ಟ್ರೈ ಮಾಡ್ಬಿಟ್ಟು ಬನ್ನಿ, 2 ಟ್ರೈ ಮಾಡಿ ಬನ್ನಿ. ಟ್ರೈ ಮಾಡಿ ಫಸ್ಟ್, ಅದೇ ಓಕೆ ಆಗ್ಲಿಲ್ಲ ಚೇಂಜ್ ಮಾಡಿ ನೀವು. ಓಕೆ, ಬಾ ಅಲ್ಲಿ ನೋಡು, ಬಾ ಬನ್ನಿ. ಓಕೆ, ಇವಾಗ ಈ ಶರ್ಟ್ನ ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ. ಕಲರ್ ಚೆನ್ನಾಗಿದೆ, ಬಟ್ ಸ್ವಲ್ಪ ಟೈಟ್ ಅನ್ಸುತ್ತೆ. ಆ್ಯಕ್ಚುಲಿ 39 ಇರೋದು, ಇನ್ನೊಂದು ಶರ್ಟ್ 40 ಕೊಟ್ಟಿದ್ದಾರೆ. ಅದು ಕರೆಕ್ಟ್ ಕೊಡಿ, ನಾನು 40 ತಗೋಬರ್ತೀನಿ. ಇದರಲ್ಲಿ ಕೇಳೋಣ, ಇದು ಫಸ್ಟ್ ಇನ್ನೊಂದು 40 ಟ್ರೈ ಮಾಡೋಣ.
ಸರಿ ಆಕ್ಚುಲಿ ಈ ಶರ್ಟ್ ಚೆನ್ನಾಗಿ ಕಾಣ್ತಾ ಇದೆ ಮೋನನ್ ಮೇಲೆ ಲೈಕ್ ಪ್ರಾಪರ್ ಕಲರ್ಸ್ ಎಲ್ಲ ಚೆನ್ನಾಗಿದೆ. ಕಲರ್ ಚೆನ್ನಾಗಿದೆ. ಈ ಕಲರ್ ಕೂಡ ಇಲ್ಲ. ಲೆಟ್ಸ್ ನಾನು ಆದ್ರೆ ಆಕ್ಚುಲಿ ಈ ಕಲರ್ ಇಲ್ಲ, ಇದೊಂಥರ ಯಾವ್ದು ಮಧ್ಯ ವಯಸ್ಸು ಕೊಡ್ತಾ ಇದೆ. ಪಿಕಾಕ್ ಕಲರ್. ಹಾಂ, ಪಿಕಾಕ್ ಕಲರ್. ಓಕೆ, ಟ್ರೈ ಮಾಡೋಣ. ನಿನ್ ಜೊತೆ ನಾನು ಬಂದಿದ್ಕೇನೆ ಎಲ್ಲ ಹೆಲ್ಪ್ ಮಾಡ್ತಿರೋದು. ಓಕೆ. ಸೊ ಇವಾಗ ಮೋನ ಸೆಕೆಂಡ್ ಶರ್ಟ್ ಹಾಕೊಂಬರಕ್ ಹೋಗಿದ್ರೆ ಅದು ಫಿಟ್ ಆಗ್ತಾ ಇಲ್ಲ. ಓ, ಈ ಸೈಜ್ ಕರೆಕ್ಟ್ ಆಗಿದೆ. ಸೈಜ್ ಕರೆಕ್ಟ್ ಆಗಿದೆ, ಬಟ್ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಕಲರ್ ಓಕೆ ಅನ್ಸುತ್ತೆ, ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಐ ಥಿಂಕ್ ಇದು ಫಾರ್ಮಲ್ ಪ್ಯಾಂಟ್ ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಪರ್ಫೆಕ್ಟ್ ಆಗಿ ಕೂತಿದ್ಯಾ ನಿನಗೆ ಸೈಜು? ಹಾಂ, ಸೈಜ್ ಕರೆಕ್ಟ್ ಆಗಿದೆ. ಸರಿ, ಇದನ್ನ ತಗೊಂಡ್ಬಿಡು. ಚೆನ್ನಾಗಿದೆ. ಚೆನ್ನಾಗಿದೆಯಾ ಶರ್ಟು? ಸ್ಟಾರ್ಟಿಂಗ್ ನನಗೆ ಓಕೆ ಅನಿಸ್ತು, ಬಟ್ ನೋಡ್ತಾ ನೋಡ್ತಾ ಚೆನ್ನಾಗಿದೆ. ಬಟ್ ಸ್ವಲ್ಪ ಅದೇ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರ್ತದೆ ಇದು ಕ್ವಾಲಿಟಿ. ಸೈಜ್ ಇಲ್ವಂತ? ಹಾಂ, ಬೇಡ, ಅದು ತುಂಬ ಬ್ರೈಟ್ ಆಯಿತು. ಇದು ಕರೆಕ್ಟಾಗಿದೆ. ಇದು ನಿಂಗೆ ಬೇಕು ಅಂತಂದ್ರೂ ಎನಿವೆ ಇದು ಪೀಟರ್ ಇಂಗ್ಲೆಂಡಲ್ಲಿ ಸಿಗುತ್ತೆ, ಬೇರೆ ಪೀಟರ್ ಇಂಗ್ಲೆಂಡಲ್ಲಿ. ಆ ಬ್ರ್ಯಾಂಚಲ್ಲಿ ನಿಂಗೆ ಈ ಪ್ಯಾಂಟ್ ಸಿಕ್ತು ಅಂತಂದರೆ ಅಲ್ಲಿ ಒಂದೇ ಕಡೆ ತೊಗೊಂಬಿಡು. ಇಲ್ಲಾಂದ್ರೆ ಬರೀ ಶರ್ಟ್ ತೊಗೊಂಡಿರೋ. ಅಲ್ಲ ನಾನು ಹೇಳ್ತಿರೋದು. ಬಟ್ ಶರ್ಟ್ ಚೆನ್ನಾಗಿದೆ. ಶರ್ಟ್ ಚೆನ್ನಾಗಿದೆ. ಹಾಂ, ಇದೇಂಗಿದೆ ಶರ್ಟು? ಪಕ್ಕನಾ? ಶರ್ಟ್ ಥರನೇ ಇದೆ. ಕರೆಕ್ಟಾಗಿ ಹೇಳು. ಚೆನ್ನಾಗಿದೆ ಬ್ರೋ, ಒಂಥರ ರಾಯಲ್ ಬ್ಲೂ ಅಲ್ವಾ? ಹಾಂ, ರಿಚುವಲ್ಸ್ಗೆ ಚೆನ್ನಾಗಿದೆ ಅಲ್ಲ? ಓಕೆ, ಇದೊಂದು ಟ್ರೈ ಮಾಡ್ತೀನಿ. ಶಾಸ್ತ್ರಕ್ಕೆ ನನ್ನ ಹತ್ರ ಗ್ರೀನ್ ಇದ್ರೆ ಬೇಡ ಬಿಡು, ಫಸ್ಟ್ ಟೈಮ್ ಹಾಕೋ ಬರ್ಬೇಕು. ಅಂದರೆ ಅದು ಎಕ್ಸಾಕ್ಟ್ಲಿ ಈ ಥರ ಇದೆ. ಇದು ಸ್ವಲ್ಪ ಬ್ಲೂ ಲೈನ್ಸ್ ಇದೆ, ಬ್ಲೂ ಮತ್ತು ಗ್ರೀನ್ ಮಿಕ್ಸ್ ಇದೆ. ಹಾಂ, ಇದೆ. ನೋಡೋಣ ಬಾ, ಟ್ರೈ ಮಾಡ್ತೀನಿ. ಚೆನ್ನಾಗಿದೆ ಅಲ್ಲ ಇದು ಕಲರು? ಒಂಥರ ಇದು ಸ್ವಲ್ಪ ನಾ ಫಸ್ಟ್ ಟೈಮ್ ನೋಡೋಕೆ ಬಂದಿದ್ದಲ್ಲ ಆ ಥರ ಶೇಡಲ್ಲಿದೆ, ಬಟ್ ಎಕ್ಸಾಕ್ಟ್ಲಿ ಆ ಥರ ಇಲ್ಲ. ಬಟ್ ಅದಕ್ಕಿಂತ ಹೆಚ್ಚು ಚೆನ್ನಾಗಿ ಕಾಣ್ತಾ ಇದೆ. ಅದಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿ ಸುಮ್ಮನೆ ಅವ್ರಿಗೆ ಕಳಿಸ್ದೆ ನಾನು. ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿದೆ ಅಲ್ಲ? ನಂಗೆ ಇಷ್ಟ ಆಯಿತು. ನನಗೂ ಇಷ್ಟ ಆಯಿತು. ಓಕೆ, ಸೊ ಇದೊಂದು ತೊಗೊಬಿಡೋದ? ಹೇಗಿದೆ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇದು ಚೆನ್ನಾಗಿದೆಯಾ ಮತ್ತು ಅದು ಬ್ಲೂ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಫೈನಲಿ ಒಂದು ಶರ್ಟ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಗ್ರೀನ್ ಕಲರ್ ಶರ್ಟ್ ಇಷ್ಟ ಆಗಿತ್ತು, ಬಟ್ ಸಿಮಿಲರ್ ನಾನು ನಂದನ್ನ ನೋಡೋಕೆ ಹೋಗಿದ್ನಲ್ಲ ಅದೇ ಥರನೇ ಇರೋದು ಪ್ಯಾಟರ್ನು. ಸೊ ಬೇರೆ ಡಿಸೈನ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಚೆಕ್ ಔಟ್ ಸಮ್ ಅದರ್ ಶಾಪ್ಸ್. ಸದ್ಯಕ್ಕೆ ಇವಾಗ ಒಂದು ಶರ್ಟ್ ಡನ್. ಇಬ್ರಿಗೂ ಚೆನ್ನಾಗಿ ಕಾಣ್ತಾ ಇದೆ. ಇದಿರೋದೇ ಹಂಗೆ. ಬಟ್ ಆನೆಸ್ಟ್ಲಿ ನನಗೆ ನಿನ್ಕಿಂತ ಅಂಕಿತ್ ಇಷ್ಟ ಆಯ್ತು. ಗೊತ್ತೋಕೆ ನನಗೆ ಸಪೋರ್ಟ್ ಮಾಡ್ತೀರಾ ನೀವು ಅಲ್ವಾ? ಅಂಕಿತ್ ಚೆನ್ನಾಗಿದೆ, ನಂದು ಅಂಕಿತ್ ಚೆನ್ನಾಗಿದೆ. ಚೆನ್ನಾಗಿದೆ ಸ್ವಲ್ಪ. ಆಕ್ಚುಲಿ ಇದು ಒಳಗಡೆ ಒಂಥರ ಇಚಿಂಗ್ ಇದ್ರಲ್ಲಿಲ್ಲ. ಅಷ್ಟೇ ಚೆನ್ನಾಗಿರೋದು ಕೊಟ್ಟಿದ್ದಾರೆ. ಕೂದಲು ಸ್ವಲ್ಪ ಮೇಲೆ ಚಾನ್ಸೇ ಇಲ್ಲ. ನಾನೇ ಹೈಟ್ ಇರೋದು. ಗೈಸ್ ನೀವೇ ಕಮೆಂಟ್ ಮಾಡಿ ಯಾರು ಹೈಟ್ ಇರೋದಂತ. ನೀನು ಕರೆಕ್ಟಾಗಿ ಹಿಂಗೆ ಇಡು ಸೆಂಟ್ರಲ್ಲಿ. ಕೂದಲು ಒಂದು ಸ್ವಲ್ಪ ಮೇಡಿಗೆ ಬಂದ್ಬಿಟ್ಟಿದೆ. ಒನ್ನೆಗೆ ಸಾಕು. ಕೆಳಗೆ ಬಾಕ್ಸ್ ನೀವು ನಿಂದು ಬಾಕ್ಸು ನೋಡ್ರಿ ಬ್ರೋ ನಾನು ಹೈಟ್ ಇದೀನಿ ಬ್ರೋ, ನನ್ನ ಅಪ್ಪ ಇಲ್ಲ ಹೈಟ್ ಇದೀನಿ. ಓಕೆ, ಡ್ಯಾನ್ಸ್ ಹೇಳೋಣ. ಬಟ್ ಅಂಕಿತ್ ಏನ್ ಗೊತ್ತಾ, ಈ ಬಟ್ಟೆಲಿ ಅಂಕಿತ್ ಪ್ರಾಪರ್ ಆಗಿ ಗ್ರೂಮ್ ಸೈಡ್ ಅಲ್ಲಿ ಇರ್ತಾರಲ್ಲ, ಸೊ ಅದೇ ತರ ಕಾಣ್ತಾ ಇದೆ. ಆಕ್ಚುಲಿ ನಿಮ್ದು ಚೆನ್ನಾಗಿದೆ ಪ್ಯಾಟರ್ನ್. ಓಕೆ, ಇದನ್ನ ತಗೊಂಡು ಮುಡಿ. ನನಗಿಂತ ಇದಿಷ್ಟ ಆಯ್ತು. ಓಕೆ, ಸೊ ಇದು ಮಾಮೂಲಿ ಆ್ಯಕ್ಚುಲಿ ಮಧ್ಯದಲ್ಲಿ ಯಾವುದಾದ್ರು ಒಂದು ಶಾಸ್ತ್ರಕ್ಕೆ ಒಂದು ಬ್ಯಾಕಪ್ ಬೇಕಾಗಿತ್ತು ಶರ್ಟು. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀವಿ. ಕಲರ್ ಇಷ್ಟ ಆಯಿತು, ಅದಕ್ಕೋಸ್ಕರ ಈ ಶರ್ಟ್ ಒಂದು ಆಪ್ಷನ್ಗೆ ಇಟ್ಕೊಂಡಿದ್ದೀವಿ. ಹೆಂಗಿದೆ ಇದು? ಚೆನ್ನಾಗಿ ಕಾಣ್ತಾ ಇದೆ. ಕಲರ್ ಚೆನ್ನಾಗಿದೆ. ಸೊ ತುಂಬಾ ಶಾಸ್ತ್ರ ಇರುತ್ತೆ ಮದುವೆ ಟೈಮಲ್ಲಿ. ಸೊ ಮೇನ್ ಶಾಸ್ತ್ರಕ್ಕೆ ಚೆನ್ನಾಗಿರೋ ಶರ್ಟ್ಸ್ ತೊಗೊಂಡಿದ್ದೀವಿ. ಇದು ಚೆನ್ನಾಗೇ ಇದೆ, ಬಟ್ ಬ್ಯಾಕಪ್ಗೆ ಅಂತ ತೊಗೊಂಡಿದ್ದೀವಿ ಈ ಶರ್ಟ್ಸ್ ಎಲ್ಲ. ಜಸ್ಟ್ ಒಂದು ಆಪ್ಷನ್ ಇರಲಿ ಅಂತ ಬ್ಯಾಕಪ್ಗೆ ಒಂದು ಚಿಕ್ಕ ಪುಟ್ಟ ಶಾಸ್ತ್ರಗಳು ಇದ್ದೇ ಇರುತ್ತೆ. ಸೊ ಎಲ್ಲ ಚಪ್ಪಲಿ ಶಾಸ್ತ್ರ ಆಗಲಿ, ಅಶ್ನ ಶಾಸ್ತ್ರ ಆಗಲಿ, ಅದಾದ್ಮೇಲೆ ಈ ಥರ ಶರ್ಟ್ಸ್ ಎಲ್ಲ ಹಾಕೋಬಹುದು. ಚೆನ್ನಾಗಿದೆ, ನಂಗೆ ಇಷ್ಟ. ಕಲರ್ ತುಂಬಾ ಚೆನ್ನಾಗಿ ಕಾಣ್ತದೆ, ಎದ್ದು ಕಾಣ್ತಾ ಇದೆ ಮೋನನ್ ಮೇಲೆ. ಸೊ ಲೆಟ್ಸ್ ಟೇಕ್ ದಿಸ್. ಅದಾದ್ಮೇಲೆ ಅಂಕಿತ್ಗೆಲ್ಲ ನಾನೇ ಸೆಲೆಕ್ಟ್ ಮಾಡಿದ್ದೀವಿ ಇವತ್ತು. ಅಂಕಿ ತಗೊಂಡಿರೋ ಶರ್ಟು ನಂದು ಹೋಮ್ ವರ್ಕ್ಸ್ ಶಾಸ್ತ್ರದಲ್ಲಿ ಇದೆಯಲ್ಲ, ಸೇಮ್ ಅದೇ ಥರ ಕಲರ್, ಬಟ್ ಡಿಸೈನ್ ಬೇರೆ. ವೈನ್ ಟೆಕ್ಸ್ಚರ್ ಅದೇ ಥರ ಇದೆ. ಓಕೆ, ಸೊ ಬನ್ನಿ ಇವಾಗ ಟಕ್ಕಂತ ಇದನ್ನ ಬಿಲ್ ಮಾಡಿಸ್ಕೊಂಡು ಮತ್ತೆ ಇನ್ನೊಂದೆರಡು ಆಪ್ಷನ್ಸ್ ನೋಡೋಣ. ಎಸ್, ಸೊ ಬೇಗ ಚೇಂಜ್ ಮಾಡು. ಅವ್ರು ಇವಾಗ ಆ್ಯಕ್ಚುಲಿ ನಮ್ಮದು ಬಿಲ್ಲಿಂಗ್ ಆಗಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಮೇಡಮ್ ಇನ್ನೂ ನೋಡ್ಕೊಂಡು ಕೂತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಬೈದ್ಬಿಟ್ಟು ಕಳಿಸ್ತಾರೆ ಅವರು. ಸರ್ ಈ ಥರ ಸೆಟ್ ನೋಡ್ಬೋದಾ? ಆ್ಯಕ್ಚುಲಿ ಬಿಲ್ಲಿಂಗ್ ಸ್ವಲ್ಪ ವೆಯ್ಟ್ ಮಾಡ್ತಾರೆ ನಮಗೋಸ್ಕರ. ಮೇಡಮ್ ಇವಾಗ ಚೆಕ್ ಮಾಡ್ತಾವಳೆ, ನೋಡೋಣ. ಮತ್ತೆ ಮೇಡಮ್ ನೋಡಿ, ನನಗಲ್ಲ ನಿಮಗೆ ನೋಡ್ತಾ ಇದೆ. ಅಲ್ಲ, ಇನ್ನೊಂದು 10 ನಿಮಿಷ ಅವರು ನಮಗೆ ಬೈದ್ಬಿಟ್ಟು ಕಳಿಸ್ತಾರೆ. ಅವರೇನೆ ಆಚೆ ಹಾಕ್ತಾರೆ ನಮಗೆ. ಬರೀ ನಿಮ್ಮ ಶಾಪಿಂಗ್ದೇ ಆಯಿತು. ಆಬ್ವಿಯಸ್ಲಿ ನಿನ್ಗೂ ಇವಾಗ ಮಾಡೋಣ ಬಾ. ಇವಾಗ ನಾನು ಮಾಡೇ ಇಲ್ಲ. ನಿನ್ನ ಇವಾಗ ಸ್ಲಿಪ್ಪ ತೊಗೊಳ್ಳೋಣ ಬಾಲಿ. ಇವಾಗ ಶಾಪ್ಸ್ಗಳು ಓಪನ್ ಇರುತ್ತೆ. ಇವಾಗ ಬಿಲ್ಲಿಂಗ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಬಿಲ್ಲಿಂಗ್ ಮಾಡಿಸ್ಕೊಂಡು ನೆಕ್ಸ್ಟು ನೋಡೋಣ ಮೇಡಮ್ದು ಏನಾದ್ರು ಶಾಪ್ಸ್ ಏನಾದ್ರು ಓಪನ್ ಆಗಿತ್ತು ಅಂತಂದರೆ ಅದ್ರೂ ನೋಡೋಣ. ಇಲ್ಲ ಅಂತಂದರೆ ಮನೆಗೆ ಹೋಗೋಣ.
40. ಅಂಕಿತ್ ತೋರಿಸಿ ಎಷ್ಟು ಶಾಪಿಂಗ್ ಮಾಡಿದ್ದೀರಾ ಮದುವೆಗೆ ನೋಡಿ ನೋಡಿ ನನ್ನ ವೆಡ್ಡಿಂಗಿಗೆ ಫುಲ್ ಆನ್ ಶಾಪಿಂಗ್ ಅಂಕಿ. ಮೇಲೆ ಎತ್ತಿ ಸ್ವಲ್ಪ. 2 ಬ್ಯಾಗಲ್ಲಿ ಎಷ್ಟೊಂದಿದೆ? 2 ಬ್ಯಾಗಲ್ಲಿ ಒಂದು ಫಾರ್ಮಲ್ಸು ಮತ್ತೆ ಒಂದು ಕುರ್ತಾ. 2 ಫಾರ್ಮಲ್ ಶರ್ಟ್ ತಗೊಂಡಿದ್ದೀವಿ. ಹಾಂ ಥರ್ಡ್. ಮದುವೆ ಗಂಡು ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಬರ್ತೀನಿ ಮತ್ತೆ ಯಾವಾಗ ಡಿಸ್ಕೌಂಟ್ ಕೊಡ್ಬೇಕು ನೀವು. ಇಬ್ರು 3 ಜನ ಇದೆ. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಆಲ್ಮೋಸ್ಟ್ ಇವಾಗ ಕೋರ್ಮಂಗ್ಲಕ್ಕೆ ರೀಚ್ ಆಗಿದ್ದೀವಿ. ಈಗ ನಂಗೆ ಎಷ್ಟು ನಿದ್ದೆ ಬರ್ತಾ ಇದೆ ಅಂದ್ರೆ ಊಟ ಮಾಡಿ ಮನೆಗೆ ಹೋಗಿ ಮಲ್ಕೋಬೇಕು. ಫುಲ್ ಟೈರ್ಡ್ ಅನಿಸ್ತಾ ಇದೆ. ನಾನೇನು ತಗೊಳಕ್ ಆಗ್ಲಿಲ್ಲ ಆಕ್ಚುಲಿ. ಮೇಡಮ್ ಆಕ್ಚುಲಿ ಏನು ತೊಗೊಳಕ್ಕಾಗಿಲ್ಲ. ಸುಮಾರು ಶಾಪ್ಸ್ಗಳೆಲ್ಲ ನೋಡಿದ್ವಿ, ಬಟ್ ಅಷ್ಟೊಂದು ಆಪ್ಷನ್ಸ್ಗಳು ಸಿಕ್ಕಿಲ್ಲ ಮೇಡಮ್ ಅವ್ರಿಗೆ. ನನಗೂ 1-2 ಆಪ್ಷನ್ಸ್ಗಳು ಸಿಕ್ತು. 1-2 ಶರ್ಟ್ಗಳು ತೊಗೊಂಡೆ. ಅಂಕಿಗೆ ಸ್ವಲ್ಪ ಶಾಪ್ ಮಾಡೋಕ್ಕಾಯಿತು, ಅದನ್ನು ಮುಗಿಸ್ಕೊಂಡ್ವಿ. ಬಟ್ ಹೋಗಿದ್ದಕ್ಕೆ ಏನು ಮೋಸ ಏನಿಲ್ಲ. ಹೋಗಿದ್ರಲ್ಲಿ ಒಂದು ಅರ್ಧ ಕೆಲಸಗಳೆಲ್ಲ ಮುಗಿಸಿದ್ವಿ. ಬಟ್ಟೆ ತಗೊಂಡ್ವಿ, ಬಟ್ ಅದೇ ಚಪ್ಪಲಿ ಇಲ್ಲಾಂದ್ರೆ ಇವ್ರಿಗೆ ಶೂಸ್ ತಗೋಬೇಕಿತ್ತು, ತಗೊಳಕ್ ಆಗ್ಲಿಲ್ಲ. ಸೊ ಗೊತ್ತಿಲ್ಲ ನಾಳೆ ಹೋಗ್ತೀವೋ ಹೆಂಗೆ ಅಂತ ನೋಡ್ಬೇಕು. ಮತ್ತೆ ಹೋಗ್ಬೇಕು ಆಕ್ಚುಲಿ, ಶಾಪಿಂಗ್ ಎಲ್ಲ ಕಂಪ್ಲೀಟ್ ಮಾಡಬೇಕು. ಬಟ್ ಎನಿವೆ ಇವಾಗ ಆಲ್ಮೋಸ್ಟ್ ಇವಾಗ ಇವನ್ನ ಡ್ರಾಪ್ ಮಾಡ್ಬಿಟ್ಟು ಮನೆಗೆ ಹೋಗ್ಬೇಕು. ಅಂಡ್ ಇವತ್ತು RCB ಮ್ಯಾಚ್ ಇದೆ, ನೀವು ನೋಡ್ಬೋದು. ನಾವು ಮ್ಯಾಚ್ ನೋಡ್ಕೊಂಡು ಹೋಗ್ತಾ ಇದೀವಿ. ಎಸ್, ಇವತ್ತು ಯಾರು ಗೆಲ್ತಾರೆ ಹೇಳಿ? ಆಫ್ ಕೋರ್ಸ್ RCB. ಈಸಿ ನೋಡಿ, ಆಲ್ರೆಡಿ ಅಲ್ಲಿ ಬಂತು 6 4 ಬಂತಾ? ಎಸ್. ಹೆಂಗೆ ನಮ್ಮ RCB 4 ಬಂತು. ಸರಿಯಾಗಿ ಹೊಡೆದ, ಚೆನ್ನಾಗಿದೆ. ವಿನ್ ಆಗ್ಬಿಡ್ತಾರೆ ಇನ್ನೇನು ಆಡ್ಲಿ. ಬಟ್ ಏನಂದ್ರೆ ಬೇಗನೆ ಮುಗಿಸ್ಬೋದಾಗಿತ್ತು, ಬಟ್ ಲಾಸ್ಟ್ ಓವರ್ವರೆಗೂ ತಗೊಂಡೋದ್ರು. ಬಟ್ ಎನಿವೆ ಈಸಿ ವಿನ್ ಇದು. ಮತ್ತೆ ಹೋಯ್ತು 6 ನೋಡ್ಬೇಕಲ್ಲ ನೋಡಿ, ಫ್ಲಾಟ್ 6 ಸಕ್ಕದಾಗಿ ಹೋಯ್ತು. ಇರು 4 ಫ್ಲಾಟ್ ಆಗಿ 6 ಹೋಯ್ತು ಅಂತ ಅನ್ಕೊಂಡೆ. ಬೌಂಡ್ರಿ ಹತ್ರ ಹೋಗಿತ್ತು ಒಂದು ಪಿಚ್ಚು. ಎನಿವೇಸ್, ಸೊ RCB ಗೆಲ್ಲದೆ ಅಂತ ಗ್ಯಾರಂಟಿ. ನಾವು ಮನೆಗೆ ಹೋಗಿ, ನೀವು ಮನೆಗೆ ಸೇಫ್ ಆಗಿ ರೀಚ್ ಆಗಿ ಎಸ್ ಇಲ್ಲಿಗೆ ನಾವು ವ್ಲಾಗ್ ಮುಗಿಸೋಣ. ಓಕೆ ಗೈಸ್, ಸದ್ಯಕ್ಕೆ ಇವಾಗ ಇಲ್ಲಿಗೆ ವ್ಲಾಗ್ನ ಮುಗಿಸೋಣ. ಎನಿವೆ RCB ವಿನ್ ಆಗ್ತಾ ಇದೆ. ಖುಷಿಯಾಗಿ ಇವತ್ತಿನ ಡೇ ಎಂಡ್ ಮಾಡೋಣ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಎಸ್, ಅಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲೇ ಇರಿ, ಹೆಂಗೆ ಇರಿ, ಬೆಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ, ಬಾಯ್.